ಸದನದಲ್ಲಿ ಇವತ್ತು ಮನ್ರೇಗಾ ಜಾಹೀರಾತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆದಿದೆ. ಅದರಲ್ಲೂ ಯತ್ನಾಳ್ ನೇರವಾಗಿ ಕಾಂಗ್ರೆಸ್ನ ಈ ಜಾಹೀರಾತಿನ ವಿರುದ್ಧವಾಗಿ ಧ್ವನಿ ಎತ್ತಿದ್ದಾರೆ. ಆಶ್ಚರ್ಯಕರ ರೀತಿಯಲ್ಲಿ ಯತ್ನಾಳ್ ಅವರ ಧ್ವನಿಗೆ ವಿರೋಧ ಪಕ್ಷದ ಸದಸ್ಯರು ಅಂದ್ರೆ ಬಿಜೆಪಿಯ ಸದಸ್ಯರು ಕೂಡ ಧ್ವನಿಗೂಡಿಸಿದ್ದಾರೆ. ಸಂಗಪ್ಪ ಅಂತ ಹೇಳಿ ಮಂಗಪ್ಪನ ಜಾಹೀರಾತನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆಗೆ ಯತ್ನಾಳ್ ಟಾಂಗ್ ಕೊಟ್ಟಿದ್ದಾರೆ. ಯತ್ನಾಳ್ ಮಾತಿಗೆ ಧ್ವನಿಗೂಡಿಸಿದ್ದಾರೆ ವಿರೋಧ ಪಕ್ಷದ ನಾಯಕರು. ಮಹಾತ್ಮ ಗಾಂಧಿ, ರಾಹುಲ್ ಗಾಂಧಿ ಫೋಟೋ ಹಾಕಿಸಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಜಾಹೀರಾತಿನ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಅಶೋಕ್ ಮಾತಿಗೆ ಉತ್ತರ ಕೊಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ. ಸಂಗಪ್ಪ ಅಂತ ನೋಡಿ ಅಂತ ಹೇಳಿ ಪ್ರಿಯಾಂಕ್ ಉತ್ತರ ಕೊಟ್ಟಿದ್ದಾರೆ. ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಇವೆಲ್ಲ ಪೇಪರ್ ಅಲ್ಲಿ. ಈ ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋದನ್ನ ಕಾನೂನು ಪ್ರಕಾರ ಇಲ್ಲ ಅನ್ನೋದು ಫಸ್ಟ್ ನಮ್ದು. ಪ್ರಮುಖವಾಗಿ ಇಲ್ಲಿ ತಾವು ನೋಡಿ ಮಹಾತ್ಮ ಗಾಂಧೀಜಿಯವರ ಒಂದು ಫೋಟೋ ಹಾಕಿದ್ದಾರೆ. ಅದೆದುರುಗಡೆ ರಾಹುಲ್ ಗಾಂಧಿದ್ ಹಾಕಿದಾರೋ ಯಾರ್ದೋ ಗೊತ್ತಿಲ್ಲ, ನನಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ. ಇಲ್ಲ ಪ್ರಿಯಾಂಕದ ಹಾಕಿದಾರೋ ಎಲ್ಲ ಗೊತ್ತಿಲ್ಲ, ಯಾರ್ದು ಗೊತ್ತಿಲ್ಲ. ಹೆಸರು ಇಲ್ಲ, ಅಲ್ಲಿ ಯಾರ್ದು ಹೆಸರು ಇಲ್ಲ. ಬಿಡಿ, ಆಯ್ತು. ಆಯ್ತು, ಯಾವುದು ಇಲ್ಲ, ಇದಿಲ್ಲ, ಬಿಡಿ. ಯಾವುದು ಇಲ್ಲ ಇಲ್ಲಿ. ನನ್ನ ಹತ್ರ ಇರೋದ್ರಾಗಿಲ್ಲ, ನಿಮ್ಮ ಪತ್ರಿಕೆಯಲ್ಲಿ ಬಿಡಿ. ಆಯ್ತು, ಬೇಡ, ನಿಮ್ಮ ಹತ್ರ ವಾದ ಯಾಕೆ? ಸಂಗಪ್ಪ ಅವ್ರ ಹೆಸರಿದೆ, ರಾಹುಲ್ ಗಾಂಧಿ ಅವ್ರ. ಪಾಕಿಸ್ತಾನ ಜಿಂದಾಬಾದ್ ಹೇಳುವವರಿಗೆ ಇದೇ ಅಪೇಕ್ಷೆ. ಪಾಕಿಸ್ತಾನ ಜಿಂದಾಬಾದ್ ಅಂತ ಏನ್ ಹೇಳಿದ್ರು ಕಲಿಯಲ್ಲ. ಪಾಕಿಸ್ತಾನ ಜಿಂದಾಬಾದ್ ಹೇಳುವಂತ ನೀವೇನ್ ಮಾತಾಡಿದ್ರಿ? ಅಲ್ಲಿ ಕೂತ್ಕೊಳ್ಳೇನು ಚೆನ್ನಾಗಿ ಕೂತ್ಕೊಳ್ಳಿ. ಇಲ್ಲಿ ಗೊತ್ತಿರೋದು ಮಾತಾಡ್ತಿದ್ದಾರೆ, ಪ್ರತಿಪಕ್ಷನಾಗಿ ಮಾತಾಡ್ತಿದ್ದಾರೆ, ನೀವೆಲ್ಲ ಮಾತಾಡ್ತಿದ್ದೇನೆ. ಅಧ್ಯಕ್ಷರೇ, ಸಂಗಪ್ಪ ಅಂತ ಹೇಳಿ ಮಂಗಪ್ಪನವರು ಒಂದು ಅಡ್ವರ್ಟೈಸ್ಮೆಂಟ್ ಆಯ್ತು, ಓಕೆ. ಪ್ರತಿಪಕ್ಷನಾಗಿ ಹೇಳಿಬಿಡಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಒಂದೇ ನಿಮಿಷ. ಸನ್ಮಾನ್ಯ ಸಭಾಧ್ಯಕ್ಷರೇ, ಒಂದೇ ನಿಮಿಷ. ಯಾವ ಕಾನೂನನ್ನ ಉಲ್ಲಂಘನೆ ಮಾಡಿದ್ದೀನಿ ಹೇಳ್ಬಿಟ್ರೆ ಉತ್ತರ ಕೊಡ. ಪ್ರಿಯಾಂಕ, ಸನ್ಮಾನ್ಯ ಅಧ್ಯಕ್ಷರೇ, ಆಗಲೇ ಮೊದಲನೇ ಅವಧಿಯಲ್ಲಿ ಮಾತಾಡುವಾಗ ಮಾನ್ಯ ಗ್ರಾಮೀಣಾಭಿವೃದ್ಧಿ ಸಚಿವರು ನಾನು ನಾಳೆನೂ ಕೊಡ್ತೇನೆ, ನಾಡಿನೂ ಕೊಡ್ತೇನೆ ಅಂತ ಅತ್ಯಂತ ದರ್ಪದಿಂದ ಬಂದು ಮಾತನಾಡಿದ್ರು. ಕೊಡ್ಲಿ, ಅವ್ರದ್ದೇನು ಅವ್ರ ಕಡೆ ಸರ್ಕಾರ ಐತಿ, ಬಹುಮತ ಐತಿ, ಕೊಡ್ಲಿ. ಆದ್ರೆ 2.5 ವರ್ಷದೊಳಗೆ ಇಲಾಖೆಯ ಪ್ರಗತಿಯ ಬಗ್ಗೆ ಒಂದು ಅಡ್ವರ್ಟೈಸ್ ಕೊಡನ್ರಿ. ಇಲಾಖೆಯ ಪ್ರಗತಿಯ ಬಗ್ಗೆ ಒಂದು ಅಡ್ವರ್ಟೈಸ್ ಕೊಡನ್ರಿ. ಅಧ್ಯಕ್ಷರೇ, ಪ್ರತಿಪಕ್ಷನಾಗಿ ಮಾತಾಡ್ತಾರೆ ನೋಡಿ. ಇಲ್ಲಿ ಇವತ್ತು ಬಹಳಷ್ಟು ಜನ ಬಹಳಷ್ಟು ಸಬ್ಜೆಕ್ಟ್ ಇದೆ ಮಾತಾಡ್ಲಿಕ್ಕೆ ಇದರಲ್ಲಿ. ಇದು ಕೂಡ ಸ್ವಲ್ಪ ಚರ್ಚೆ ಆಗ್ಬೇಕು. ಹೌದು, ಅದನ್ನೇ ತಿರುಗಿಸಿ ಅಲ್ಲ, ಮುಂದೆ ಹೋಗ್ಬೇಕಲ್ಲ. ಇಲ್ಲಿ ಎಷ್ಟು ಒಂದು ರಾಜ್ಯಪಾಲ ಭಾಷಣದಲ್ಲಿ ಎಷ್ಟು ಬೇರೆ ಬೇರೆ ಸಬ್ಜೆಕ್ಟ್ಗಳಿದೆ ಮಾತಾಡ್ಲಿಕ್ಕೆ. ಎಲ್ಲ ವಿಚಾರ ಚರ್ಚೆ ಮಾಡಿ ಎಲ್ಲರಿಗೂ ಅವಕಾಶ ಇದೆ. ತಾವೆಲ್ಲರೂ ಕೂಡ ಅದಕ್ಕೆ ಅವಕಾಶ ಮಾಡಿ ಕೊಡ್ಬೇಕಂತ ಕೋರ್ತೇನೆ. ಇದೇನ್ ಬೇಕಾ ಒಂದು ಮಾನ್ಯ ಪ್ರತಿಪಕ್ಷ ನಾಯಕರು. ಸನ್ಮಾನ್ಯ ಅಧ್ಯಕ್ಷರೇ, ಇದು ಕಾನೂನು ಪ್ರಕಾರ. ಸದನದಲ್ಲಿ ಇವತ್ತು ಮನ್ರೇಗಾ ಜಾಹೀರಾತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆದಿದೆ. ಅದರಲ್ಲೂ ಯತ್ನಾಳ್ ನೇರವಾಗಿ ಕಾಂಗ್ರೆಸ್ನ ಈ ಜಾಹೀರಾತಿನ ವಿರುದ್ಧವಾಗಿ ಧ್ವನಿ ಎತ್ತಿದ್ದಾರೆ. ಆಶ್ಚರ್ಯಕರ ರೀತಿಯಲ್ಲಿ ಯತ್ನಾಳ್ ಅವರ ಧ್ವನಿಗೆ ವಿರೋಧ ಪಕ್ಷದ ಸದಸ್ಯರು ಅಂದ್ರೆ ಬಿಜೆಪಿಯ ಸದಸ್ಯರು ಕೂಡ ಧ್ವನಿಗೂಡಿಸಿದ್ದಾರೆ. ಸಂಗಪ್ಪ ಅಂತ ಹೇಳಿ ಮಂಗಪ್ಪನ ಜಾಹೀರಾತನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆಗೆ ಯತ್ನಾಳ್ ಟಾಂಗ್ ಕೊಟ್ಟಿದ್ದಾರೆ. ಯತ್ನಾಳ್ ಮಾತಿಗೆ ಧ್ವನಿಗೂಡಿಸಿದ್ದಾರೆ ವಿರೋಧ ಪಕ್ಷದ ನಾಯಕರು. ಮಹಾತ್ಮ ಗಾಂಧಿ, ರಾಹುಲ್ ಗಾಂಧಿ ಫೋಟೋ ಹಾಕಿಸಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಜಾಹೀರಾತಿನ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಅಶೋಕ್ ಮಾತಿಗೆ ಉತ್ತರ ಕೊಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ. ಸಂಗಪ್ಪ ಅಂತ ನೋಡಿ ಅಂತ ಹೇಳಿ ಪ್ರಿಯಾಂಕ್ ಉತ್ತರ ಕೊಟ್ಟಿದ್ದಾರೆ. ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಇವೆಲ್ಲ ಪೇಪರ್ ಅಲ್ಲಿ. ಈ ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋದನ್ನ ಕಾನೂನು ಪ್ರಕಾರ ಇಲ್ಲ ಅನ್ನೋದು ಫಸ್ಟ್ ನಮ್ದು. ಪ್ರಮುಖವಾಗಿ ಇಲ್ಲಿ ತಾವು ನೋಡಿ ಮಹಾತ್ಮ ಗಾಂಧೀಜಿಯವರ ಒಂದು ಫೋಟೋ ಹಾಕಿದ್ದಾರೆ. ಅದೆದುರುಗಡೆ ರಾಹುಲ್ ಗಾಂಧಿದ್ ಹಾಕಿದಾರೋ ಯಾರ್ದೋ ಗೊತ್ತಿಲ್ಲ, ನನಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ. ಇಲ್ಲ ಪ್ರಿಯಾಂಕದ ಹಾಕಿದಾರೋ ಎಲ್ಲ ಗೊತ್ತಿಲ್ಲ, ಯಾರ್ದು ಗೊತ್ತಿಲ್ಲ. ಹೆಸರು ಇಲ್ಲ, ಅಲ್ಲಿ ಯಾರ್ದು ಹೆಸರು ಇಲ್ಲ. ಬಿಡಿ, ಆಯ್ತು. ಆಯ್ತು, ಯಾವುದು ಇಲ್ಲ, ಇದಿಲ್ಲ, ಬಿಡಿ. ಯಾವುದು ಇಲ್ಲ ಇಲ್ಲಿ. ನನ್ನ ಹತ್ರ ಇರೋದ್ರಾಗಿಲ್ಲ, ನಿಮ್ಮ ಪತ್ರಿಕೆಯಲ್ಲಿ ಬಿಡಿ. ಆಯ್ತು, ಬೇಡ, ನಿಮ್ಮ ಹತ್ರ ವಾದ ಯಾಕೆ? ಸಂಗಪ್ಪ
ಅವ್ರ ಹೆಸರಿದೆ ರಾಹುಲ್ ಗಾಂಧಿ ಅಂತ. ಪಾಕಿಸ್ತಾನ ಜಿಂದಾಬಾದ್ ಹೇಳುವವರಿಗೆ ನಮ್ಮಿಂದ ಇದೇ ಅಪೇಕ್ಷೆ ನಮಗೆ. ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳುವವರ ಹತ್ರ ನಮ್ಮದೇ ಅಪೇಕ್ಷೆ ನಿಮ್ಮ ಹತ್ರ. ಸಂಘೀಯ ಲೋಕಸಭಾ ಅರ್ಥ ಆಯ್ತಾ? ಏನಾದ್ರು ಕಲಿಯಲ್ಲ. ಪಾಕಿಸ್ತಾನ ಜಿಂದಾಬಾದ್ ಹೇಳುವವರ ಹತ್ರ ನೀವೇನು ಮಾತಾಡಿದ್ರಿ? ಅಲ್ಲಿ ಕೂತ್ಕೊಳ್ಳೇನು ಚೆನ್ನಾಗಿ ಕೂಡಲಿ ಹೆಸರು ಗೊತ್ತಿರೋದು ಮಾತಾಡ್ತಿದ್ದಾರೆ. ಪ್ರತಿಪಕ್ಷನಾಗಿ ಮಾತಾಡ್ತಿದ್ದಾರೆ, ನೀವೆಲ್ಲ ಮಾತಾಡ್ತಿದ್ದೀನಿ. ಅಧ್ಯಕ್ಷರೇ, ಸಂಗಪ್ಪ ಅಂತ ಹೇಳಿ ಮಂಗಪ್ಪನವರು ಒಂದು ಅಡ್ವರ್ಟೈಸ್ಮೆಂಟ್ ಆಯ್ತು, ಓಕೆ. ಪ್ರತಿಪಕ್ಷನಾಗಿ ಹೇಳಬೇಡಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಒಂದೇ ನಿಮಿಷ. ಸನ್ಮಾನ್ಯ ಸಭಾಧ್ಯಕ್ಷರೇ, ಒಂದೇ ಮಿನಿಟ್. ಕಾನೂನು ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ಯಾವ ಕಾನೂನನ್ನ ಉಲ್ಲಂಘನೆ ಮಾಡಿದ್ದೀನಿ ಹೇಳ್ಬಿಟ್ರೆ ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಕೊಡೆ. ಪ್ರಿಯಾಂಕ, ಸನ್ಮಾನ್ಯ ಅಧ್ಯಕ್ಷರೇ, ಆಗಲೇ ಮೊದಲನೇ ಧ್ವನಿಯಲ್ಲಿ ಮಾತಾಡುವಾಗ ಮಾನ್ಯ ಗ್ರಾಮೀಣಾಭಿವೃದ್ಧಿ ಸಚಿವರು ನಾನು ನಾಳೆನೂ ಕೊಡ್ತೇನೆ, ನಾಡಿನೂ ಕೊಡ್ತೇನೆ ಅನ್ನುವಂತ ಅತ್ಯಂತ ದರ್ಪದಿಂದ ಬಂದು ಮಾತನಾಡಿದರು. ಕೊಡ್ಲಿ, ಅವ್ರದ್ದೇನು ಅವ್ರ ಕಡೆ ಸರ್ಕಾರ ಐತಿ, ಬಹುಮತ ಐತಿ, ಕೊಡ್ಲಿ. ಆದ್ರ 2.5 ವರ್ಷದೊಳಗ ಇಲಾಖೆಯ ಪ್ರಗತಿಯ ಬಗ್ಗೆ ಒಂದು ಅಡ್ವರ್ಟೈಸ್ ಕೊಡನ್ರಿ. ಇಲಾಖೆಯ ಪ್ರಗತಿಯ ಬಗ್ಗೆ ಒಂದು ಅಡ್ವರ್ಟೈಸ್ ಕೊಡನ್ರಿ. ಅಧ್ಯಕ್ಷರೇ, ಪ್ರತಿಪಕ್ಷನಾಗಿ ಮಾತಾಡ್ತಾರೆ ನೋಡಿ. ಇಲ್ಲಿ ಇವತ್ತು ಸ್ಪಷ್ಟವಾಗಿ ಬಹಳಷ್ಟು ಜನ ಬಹಳಷ್ಟು ಸಬ್ಜೆಕ್ಟ್ ಇದೆ ಮಾತಾಡ್ಲಿಕ್ಕೆ ಇದರಲ್ಲಿ. ಇದು ಕೂಡ ಸ್ವಲ್ಪ ಚರ್ಚೆ ಆಗ್ಬೇಕು. ಹೌದು, ಅದನ್ನೇ ತಿರುಗಿಸಿ ಅಲ್ಲ, ನಾವು ಮುಂದೆ ಹೋಗ್ಬೇಕಲ್ಲ. ಇಲ್ಲಿ ಎಷ್ಟು ಒಂದು ರಾಜ್ಯಪಾಲ ಭಾಷಣದಲ್ಲಿ ಎಷ್ಟು ಬೇರೆ ಬೇರೆ ಸಬ್ಜೆಕ್ಟ್ಗಳಿದೆ ಮಾತಾಡ್ಲಿಕ್ಕೆ. ಎಲ್ಲ ವಿಚಾರ ಚರ್ಚೆ ಮಾಡಿ ಎಲ್ಲರಿಗೂ ಅವಕಾಶ ಇದೆ. ತಾವೆಲ್ಲರೂ ಕೂಡ ಅದಕ್ಕೆ ಅವಕಾಶ ಮಾಡಿ ಕೊಡ್ಬೇಕಂತ ಕೋರ್ತೇನೆ. ಇದೇನ್ ಬೇಕಾ ಒಂದು ಮಾನ್ಯ ಪ್ರತಿಪಕ್ಷ ನಾಯಕರು. ಸನ್ಮಾನ್ಯ ಅಧ್ಯಕ್ಷರೇ, ಇದು ಕಾನೂನು ಪ್ರಕಾರ ಸದನದಲ್ಲಿ ಇವತ್ತು ಮನ್ರೇಗಾ ಜಾಹೀರಾತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆದಿದೆ. ಅದರಲ್ಲೂ ಯತ್ನಾಳ್ ನೇರವಾಗಿ ಕಾಂಗ್ರೆಸ್ನ ಈ ಜಾಹೀರಾತಿನ ವಿರುದ್ಧವಾಗಿ ಧ್ವನಿ ಎತ್ತಿದ್ದಾರೆ. ಆಶ್ಚರ್ಯಕರ ರೀತಿಯಲ್ಲಿ ಯತ್ನಾಳ್ ಅವರ ಧ್ವನಿಗೆ ವಿರೋಧ ಪಕ್ಷದ ಸದಸ್ಯರು ಅಂದ್ರೆ ಬಿಜೆಪಿಯ ಸದಸ್ಯರು ಕೂಡ ಧ್ವನಿಗೂಡಿಸಿದ್ದಾರೆ. ಸಂಗಪ್ಪ ಅಂತ ಹೇಳಿ ಮಂಗಪ್ಪನ ಜಾಹೀರಾತನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆಗೆ ಯತ್ನಾಳ್ ಟಾಂಗ್ ಕೊಟ್ಟಿದ್ದಾರೆ. ಯತ್ನಾಳ್ ಮಾತಿಗೆ ಧ್ವನಿಗೂಡಿಸಿದ್ದಾರೆ ವಿರೋಧ ಪಕ್ಷದ ನಾಯಕರು. ಮಹಾತ್ಮ ಗಾಂಧಿ, ರಾಹುಲ್ ಗಾಂಧಿ ಫೋಟೋ ಹಾಕಿಸಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಜಾಹೀರಾತಿನ ವಿರುದ್ಧ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಅಶೋಕ್ ಮಾತಿಗೆ ಉತ್ತರ ಕೊಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ. ಸಂಗಪ್ಪ ಅಂತ ನೋಡಿ ಅಂತ ಹೇಳಿ ಪ್ರಿಯಾಂಕ್ ಉತ್ತರ ಕೊಟ್ಟಿದ್ದಾರೆ. ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಇವೆಲ್ಲ ಪೇಪರ್ ಅಲ್ಲಿ. ಈ ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋದನ್ನ ಕಾನೂನು ಪ್ರಕಾರ ಇಲ್ಲ ಅನ್ನೋದು ಫಸ್ಟ್ ನಮ್ದು. ಪ್ರಮುಖವಾಗಿ ಇಲ್ಲಿ ತಾವು ನೋಡಿ, ಮಹಾತ್ಮ ಗಾಂಧೀಜಿಯವರ ಒಂದು ಫೋಟೋ ಹಾಕಿದ್ದಾರೆ. ಅದೆದುರುಗಡೆ ರಾಹುಲ್ ಗಾಂಧಿದ್ ಹಾಕಿದಾರೋ ಯಾರ್ದೋ ಗೊತ್ತಿಲ್ಲ, ನನಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ. ಇಲ್ಲ ಪ್ರಿಯಾಂಕದ್ ಹಾಕಿದಾರೋ ಎಲ್ಲ ಗೊತ್ತಿಲ್ಲ, ಯಾರ್ದು ಗೊತ್ತಿಲ್ಲ. ಹೆಸರು ಇಲ್ಲ, ಅಲ್ಲಿ ಯಾರ್ದು ಹೆಸರು ಇಲ್ಲ. ಬಿಡಿ, ಆಯ್ತು. ಆಯ್ತು, ಯಾವುದು ಇಲ್ಲ, ಇದಿಲ್ಲ, ಬಿಡಿ. ಯಾವುದು ಇಲ್ಲ ಇಲ್ಲಿ. ನನ್ನ ಹತ್ರ ಇರೋದ್ರಾಗಿಲ್ಲ, ನಿಮ್ಮ ಪತ್ರಿಕೆಯಲ್ಲಿ ಬಿಡಿ. ಆಯ್ತು, ಬೇಡ, ನಿಮ್ಮ ಹತ್ರ ವಾದ ಯಾಕೆ. ಸಂಗಪ್ಪ, ಸಂಘ ಅಪ್ಪ ಅವ್ರ ಹೆಸರಿದೆ ರಾಹುಲ್ ಗಾಂಧಿ ಅಂತ. ಪಾಕಿಸ್ತಾನ ಜಿಂದಾಬಾದ್ ಹೇಳುವವರಿಗೆ ನಮ್ಮಿಂದ ಇದೇ ಅಪೇಕ್ಷೆ ನಮಗೆ. ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳುವವರ ಹತ್ರ ನಮ್ಮದೇ ಅಪೇಕ್ಷೆ ನಿಮ್ಮ ಹತ್ರ. ಸಂಘೀಯ ಲೋಕಸಭಾ ಅರ್ಥ ಆಯ್ತಾ? ಏನಾದ್ರು ಕಲಿಯಲ್ಲ. ಪಾಕಿಸ್ತಾನ ಜಿಂದಾಬಾದ್ ಹೇಳುವವರ ಹತ್ರ ನೀವೇನು ಮಾತಾಡಿದ್ರಿ? ಅಲ್ಲಿ ಕೂತ್ಕೊಳ್ಳೇನು ಚೆನ್ನಾಗಿ ಕೂಡಲಿ ಹೆಸರು ಗೊತ್ತಿರೋದು ಮಾತಾಡ್ತಿದ್ದಾರೆ. ಪ್ರತಿಪಕ್ಷನಾಗಿ ಮಾತಾಡ್ತಿದ್ದಾರೆ, ನೀವೆಲ್ಲ ಮಾತಾಡ್ತಿದ್ದೀನಿ. ಅಧ್ಯಕ್ಷರೇ, ಸಂಗಪ್ಪ ಅಂತ ಹೇಳಿ ಮಂಗಪ್ಪನವರು ಒಂದು ಅಡ್ವರ್ಟೈಸ್ಮೆಂಟ್ ಆಯ್ತು, ಓಕೆ. ಪ್ರತಿಪಕ್ಷನಾಗಿ ಹೇಳಬೇಡಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಒಂದೇ ನಿಮಿಷ. ಸನ್ಮಾನ್ಯ ಸಭಾಧ್ಯಕ್ಷರೇ, ಒಂದೇ ಮಿನಿಟ್. ಕಾನೂನು ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ಯಾವ ಕಾನೂನನ್ನ ಉಲ್ಲಂಘನೆ ಮಾಡಿದ್ದೀನಿ ಹೇಳ್ಬಿಟ್ರೆ ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಕೊಡೆ. ಪ್ರಿಯಾಂಕ, ಸನ್ಮಾನ್ಯ ಅಧ್ಯಕ್ಷರೇ, ಆಗಲೇ ಮೊದಲನೇ ಧ್ವನಿಯಲ್ಲಿ ಮಾತಾಡುವಾಗ ಮಾನ್ಯ ಗ್ರಾಮೀಣಾಭಿವೃದ್ಧಿ ಸಚಿವರು ನಾನು ನಾಳೆನೂ ಕೊಡ್ತೇನೆ, ನಾಡಿನೂ ಕೊಡ್ತೇನೆ ಅನ್ನುವಂತ ಅತ್ಯಂತ ದರ್ಪದಿಂದ ಬಂದು ಮಾತನಾಡಿದರು. ಕೊಡ್ಲಿ, ಅವ್ರದ್ದೇನು ಅವ್ರ ಕಡೆ ಸರ್ಕಾರ ಐತಿ, ಬಹುಮತ ಐತಿ, ಕೊಡ್ಲಿ. ಆದ್ರ 2.5 ವರ್ಷದೊಳಗ ಇಲಾಖೆಯ ಪ್ರಗತಿಯ ಬಗ್ಗೆ ಒಂದು ಅಡ್ವರ್ಟೈಸ್ ಕೊಡನ್ರಿ. ಇಲಾಖೆಯ ಪ್ರಗತಿಯ ಬಗ್ಗೆ ಒಂದು ಅಡ್ವರ್ಟೈಸ್ ಕೊಡನ್ರಿ. ಅಧ್ಯಕ್ಷರೇ, ಪ್ರತಿಪಕ್ಷನಾಗಿ ಮಾತಾಡ್ತಾರೆ ನೋಡಿ. ಇಲ್ಲಿ ಇವತ್ತು ಸ್ಪಷ್ಟವಾಗಿ ಬಹಳಷ್ಟು ಸಬ್ಜೆಕ್ಟ್ ಇದೆ ಮಾತಾಡ್ಲಿಕ್ಕೆ ಇದರಲ್ಲಿ. ಇದು ಕೂಡ ಸ್ವಲ್ಪ ಚರ್ಚೆ ಆಗ್ಬೇಕು. ಹೌದು, ಅದನ್ನೇ ತಿರುಗಿಸಿ ಅಲ್ಲ, ನಾವು ಮುಂದೆ ಹೋಗ್ಬೇಕಲ್ಲ. ಇಲ್ಲಿ ಎಷ್ಟು ಒಂದು ರಾಜ್ಯಪಾಲ ಭಾಷಣದಲ್ಲಿ ಎಷ್ಟು ಬೇರೆ ಬೇರೆ ಸಬ್ಜೆಕ್ಟ್ಗಳಿದೆ ಮಾತಾಡ್ಲಿಕ್ಕೆ.
ಎಲ್ಲ ವಿಚಾರ ಚರ್ಚೆ ಮಾಡಿ ಎಲ್ಲರಿಗೂ ಕೂಡ ಅವಕಾಶ ಇದೆ. ತಾವೆಲ್ಲರೂ ಕೂಡ ಅದಕ್ಕೆ ಅವಕಾಶ ಮಾಡಿ ಕೊಡ್ಬೇಕಂತ ಕೋರ್ತೇನೆ. ಇದೇನ್ ಬೇಕಾ ಒಂದು ಮಾನ್ಯ ಪ್ರತಿಪಕ್ಷ ನಾಯಕರು. ಸನ್ಮಾನ್ಯ ಅಧ್ಯಕ್ಷರೇ, ಇದು ಕಾನೂನು ಪ್ರಕಾರ